ಮಗ ಹೋಗೆದ್ದಿ ಹೋಗವ ಹೋಗಿ ಮನೆಗೆ ಹೋಗು ಇನ್ನೆಷ್ಟೊತ್ತು ಗಂಟೆ ಅಂತ ಕಾಯ್ಕೊಂಡು ಕೂತ್ಕೊಂಡಿಯೇ ನೋಡತ್ತೆ ನೋಡಿ ನಿಮ್ಮ ಮಗ ಯಾವ ಕೆಲಸ ಮಾಡಿದ್ರು ಅಂತ ಯಾವ ಕೆಲಸ ಮಾಡಿದ್ರು ನೋಡತ್ತೆ ನನಗೆ ಗೊತ್ತು ತಿರ್ಗವ ಅವಳ ಜೊತೆ ಹಾಕೊಂಡು ಹಿಂಗೆ ಆಡ್ತಾವ್ರೆ ಅಂತ ನಂಗೆ ಚಂದಾಗಿ ಗೊತ್ತು ತು ಈ ಥರ ಮೋಸ ಮಾಡಬೇಕು ಅಂತ ಎಷ್ಟು ದಿವಸ ಕಾಯ್ಕೊಂಡು ಕೂತಿದ್ರು ನಾನು ಭಾಳ ಹಾಳು ಮಾಡಬೇಕು ಅಂತ ಎಷ್ಟು ದಿವಸ ಕಾಯ್ಕೊಂಡು ಕೂತಿದ್ರತ್ತೆ ಇವರು ತು ಏನೋ ಕೆಲಸ ಬಿದ್ದಿರ್ಬೋದು ಸುಮ್ಮನಿರವ ಅದು ಯಾಕಂಗೆ ಅಡಿಯೇ ಬರೀ ಎಲ್ಲರೂ ತಪ್ಪು ತಿಳ್ಕೊಬೇಡ್ದು ಹಂಗೆ ನೋಡ ಸುಮ್ಕಿರು ಮನೆಗೆ ಬರಲಿ ಕುಣ್ಸ್ಕ ಮಾತಾಡ್ತೀನಿ ಬೈತೀನಿ ಸುಮ್ಕಿರು ಅದಕ್ಕೆ ಹಿಂಗೆ ಅಡಿಯವ ಬೋದ್ರೆ ಆಯ್ಕಿಲ್ಲತ್ತೆ ಕೆಲಸ ಬಿಡಿಸಿ ಅವ್ರನ್ನ ಅವ್ರು ಕೆಲಸ ಮಾಡೋದೇ ಬೇಡ ಬೇಕಾದ್ರೆ ಹೊಲ್ ತಗೋಗಿ ನಾನು ಅವ್ರ ಜೊತೆ ಕೆಲಸ ಮಾಡೋದಾಗಲಿ ಅವ್ರು ಇಲ್ಲೇ ಇರಬೇಕು ಹೊರತು ಅವ್ರು ತಿರ್ಗಾ ಬೆಂಗಳೂರಿಗೆ ಹೋಗ್ತೀನಿ ಅಂದರೆ ನಿಜವಾಗ್ಲೂ ನಾನು ಇರೋಕ್ಕಿಲ್ಲ ನಾನು ಹೊಂಟೋಯ್ತೀನಿ ನನಗೆ ಅವ್ರಿಗೆ ನಾನು ಬೇಕಾ ಇಲ್ಲ ಅವಳು ಬೇಕಾದ್ರೂ ಡಿಸೈಡ್ ಆಗ್ಬಿಡ್ಬೇಕು ಇವತ್ತು ಅಯ್ಯೋ ನೀನು ಸುಮ್ಮನಿರು ನೀನು ಮನೆಗೆ ಬರಲಿ ಮಾತಾಡೋಕ್ಕಾಯ್ತದೆ ಅಂತ ಹೇಳ್ತೇಲ್ವಾ ಯಾಕೆ ಹಿಂಗೆ ಆಡ್ತಾ ಇದ್ದಿ ಹಾಲೆ 11 ಗಂಟೆ ಆಗದೆ ಹೋಗಿ ಮನೆಗೆ ಬೆಳಿಗ್ಗೆ ಬರ್ತಾನೆ ಅದೇನು ಮಾತಾಡೋಕ್ಕಾಯ್ತದೆ ಫೋನ್ಗೇನು ಮಾಡ್ದೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡ್ರೆ ಕಣತೆ ಅವ್ರ ಜೊತೆದಾಗ ಆನ್ ಮಾಡ್ಕೊಂಡ್ರೆ ಅದ ನೋಡು ಪ್ರತ್ಯಕ್ಷವಾಕಂಡ್ರು ಪ್ರಾಮಾಣಿಸಿ ನೋಡ್ಬೇಕು ಯಾವ ಪರಿಸ್ಥಿತಿ ಸಿಕ್ಕಾಕೊಂಡಿದ್ದಾನೋ ಏನೋ ಯಾಕೆ ಹಿಂಗೆ ಬೇಜಾರು ಮಾಡ್ಕೊಂಡು ನೀನು ಸುಮ್ಮನಿರ್ ಮಗ ನನಗೂ ಸಹಿಸಿ ಸಾಕಾಗದೆ ನನಗೂ ನಿಜಕ್ಕೂ ಅವರು ಕಲ್ತಿರೋ ಬುದ್ಧಿ ಬಿಡಕ್ಕಿಲ್ಲ ಬಿಡಿ ನಮ್ಮವ್ವ ಅವತ್ತೇ ಹೇಳ್ತು ಬೇಡಕ್ಕಂತೆ ಬಂದ್ಬಿಡು ನೀನು ಅಂತ ನಾನು ಕೇಳಬೇಕಾಗಿತ್ತು ಮಾತಾ ಅಂಥದ್ದು ಏನೂ ಆಗಿಲ್ಲ ಸುಮ್ಮನಿರು ನೀನೇ ನಿಂಗೆ ಗಾಡಿ ಮಗ ನೀನು ಸೌಮ್ಯ ಒಳ್ಳೆ ದಾಡ್ಡಿ ಹಂಗೆ ಆಡ್ತೀಯಲ್ಲ ಸುಮ್ಕಿರು ನೀನು ಒಂಟೊಬ್ರು ಸರಿ ಬಿಟ್ಟದ ಇಲ್ಲಿ ದಾದ ಹಾಕ್ಬೇಕು ಹೊರ್ತು ಹೋದ್ರು ಸರಿ ಅದ ಹೇಳು ಹೋದ್ರು ಸರಿ ಅದವ ಹೇಳ್ತೀಯಲ್ಲ ನೀನು ಇಲ್ಲ ಕಣತೆ ಇಲ್ಲ ಏನಾರೇ ಆಗಲಿ ಅವ್ರು ಯಾವತ್ತಿದ್ರು ಬದಲಾಯ್ಕಿಲ್ಲ ಅನ್ನೋದು ಇದ್ರಿಂದ ಗೊತ್ತಾಯ್ತು ಸುಮ್ಮನೆ ಯಾಕೆ ಬಿಡಿ ನಾನು ಇರೋಕ್ಕಿಲ್ಲ ಕಣತೆ ನಾನು ಲೇ ಮನೆಗೆ ಬರಲಿ ಸುಮ್ಮನಿರು ನೀನೇ ಸರಿಯಲ್ಲ ಯಾಕೆ ಹಿಂಗೆ ಓದಾ ಮಾಡಿಯೇ ನೀನು ಹೋಗಿ ಮನೆಗೆ ಹೋಗು ಬೆಳಗ್ಗೆ ಆಗಲಿ ಬಂದ್ಮೇಲೆ ವಿಚಾರಿಸ್ರೆ ಆಯ್ತು ಅಂತ ಹೇಳ್ತೇವೆ ಮಗ ಊಟ ಮಾಡ್ದಂಗೆ ಹಿಂಗೆ ಆಟ ಮಾಡ್ತಾ ಕೂತಿದ್ದೀರ ನೀನು ಹೊಟ್ಟೆಲಿ ಮಗದೆ ಹಿಂಗೆ ಆಟ ಮಾಡ್ತಾ ಕೂತ್ಕೊಂಡ್ರೆ ನೀನು ಸರ್ ಬಂದದ ಯಾಕೆ ಹಿಂಗೆ ಆಡ್ತಾ ನೀನು ಹೋಗು ಸೌಮ್ಯ ಯಾಕೆ ಹಿಂಗೆ ಅಡಿ ಒಂದ್ಗಳು ಮನೆಗೆ ಬೆಳಿಗ್ಗೆ ಎದಳು ಎದ್ಮೇಲೆ ಅವ್ರು ಬಂದ್ಮೇಲೆ ಅದೇನು ವಿಚಾರಿಸಕ್ಕಾಯ್ತದೆ ಈಗ ನಡಿ ನೀನು ಹೋಗವ ಒಂಚೂರು ಊಟ ಕೊಡೋ ಊಟ ಮಾಡಲಿ ಈ ನನ್ನ ಮಗನಿಗೆ ಏನು ಕೇಳಿ ಬಂದಿರೋದು ಏನು ಯಾಕೆ ಹಿಂಗೆ ಹೊಟ್ಟೆ ಉಡ್ಸೋರು ಕಾಣಕ್ಕೆ ಹೋಗೋತ್ತಾಗ ನಮ್ಗೆ ಆಯ್ಕಿಲ್ಲ ಕಣೆ ನಮ್ಗೆ ಆಯ್ಕಿಲ್ಲ ಇವ್ರು ಹೊಡೆದಾಡಕ್ಕೆ ಕತೆ ಮತ್ತೆ ಬೇಜಾರು ಮಾಡ್ಕೋಬೇಡಿ ಸುಮ್ಮನಿರಿ ಇನ್ನೇನು ಮಾಡಂಗಿದ್ದತೆ ಇನ್ನೇನು ಮಾಡಂಗಿದ್ದದು ಬಾವದು ಯಾಕೆ ಬುದ್ಧಿ ಕಲ್ತಿದ್ರು ಇದ್ರ ಸೌಮ್ಯನ ತಪ್ಪು ಅಂತ ಹೇಳೋಕ್ಕಾಯ್ಕಿಲ್ಲ ಯಾರಾದ್ರೂ ತಂದು ಸೈಸರ ಬರ್ತೀರಿ ರೆಡಿಯಾಗಿ ಅಂದ್ಬಿಟ್ಟು ಹಿಂಗೆ ಬರ್ದಾನೆ ಹಿಂಗೆ ಉಳ್ಕೊಂಡಾಗ ಹೆಂಗೆ ಅನ್ಸೋದು ಹೇಳಿ ಅಯ್ಯೋ ಎಲ್ಲ ನಂಗೆ ಹೇಳಿದಾನವ ಹಿಂಗೆ ಮಾಡು ಅಂತ ನನ್ನ ಮಗನಿಗೆ ಬರಲಿ ಮನೆಗೆ ಬರಲಿ ನನ್ನ ಮಗನಿಗೆ ಮಾಡ್ತೀನಿ ಬರಲಿ ಸುಮ್ಕಿರು ಬೆಳಿಗ್ಗೆ ಊಟ ಮಾಡು ಮಗ ಊಟ ಮಾಡು ಬರಲಿ ಅವನು ಮಾಡ್ತೀನಿ ನಂಗೆ ಊಟ ಮಾಡಿ ನಿಂಗೆ ಧೈರ್ಯವಾಗಿ ಊಟ ಮಾಡು ಈ ಥರ ಮೋಸ ಮಾಡಬೇಕು ಅಂತ ಎಷ್ಟು ದಿವಸ ಕಾಯ್ಕೊಂಡು ಕುಂತಿದ್ರು ಎಲ್ಲಿಗೆ ಹೋಗಿದೆ ನೀನು ಬಾಯಿಗೆ ಮುನ್ನಕ ನಿಮ್ಮಿಂದ ನಾವು ನೆಮ್ಮದಿಯಾಗಿ ಇರಬೇಕು ಇರಬಾರ್ದು ಯಾಕೆ ಹಿಂಗೆ ಆಡ್ತಾ ಇದ್ದೀನಿ ನೀನು ಅವ್ವ ಏನಾಯ್ತು ಅಂದ್ಬಿಟ್ಟು ಹಿಂಗೆ ಆಡ್ತಾ ಇದ್ದೀನಿ ನೀನು ಏನಾಯ್ತವ ಇವಾಗ ಇನ್ನೇನಾಗಬೇಕು ಇದೆಲ್ಲ ಹೋಗೋದ ರೆಡಿಯಾಗಿ ಬಂದ್ಬಿಟ್ಟು ಹೇಳ್ದಂತೆ ರೆಡಿಯಾಗಿ ಕೂತಾಳು 5 ಗಂಟೆಗೆ ಎಲ್ಲ ಬಂದು ಕರ್ಕೊಂಡೋಗಿತ್ತು ಟೈಮ್ ಎಷ್ಟಲ್ಲ ಈಗ 11:30 ಆಗದಲ್ಲ ಈಗ ಕರ್ಕೊಬೋದಿಲ್ಲ ಅವ್ವ ಒಂದು ಸ್ವಲ್ಪ ಕೆಲಸ ಬಿದ್ದುಬಿಡ್ತು ಎಮರ್ಜೆನ್ಸಿ ಕೆಲಸ ಅದಕ್ಕೋಸ್ಕರ ಓದೇವಾ ಸಂಸ್ಬಿಡವ ಏನು ಸಂಸಾರ ನಿನ್ನ ಅಡ್ವಾನ್ಕೇಳಿ ಭಾಳ ಬದಲಾವಣೆ ಆಗದೆ ಕದ ಅವಳ ನನಗೂ ಗೊತ್ತಾಯ್ತದೆ ತಿರ್ಗಾ ಬಿಲಿಯನ್ಗೆ ಸವಾಸ ಮಾಡಿದ್ದೀನಿ ನೀನು ಲೋಪ ನನ್ನ ಮಗನೇ ತಿರ್ಗಾ ಬಂದಿದ್ದಾಳೆ ಅಂತ ನಿಮ್ಮ ಆಫೀಸ್ಗೆ ಅಯ್ಯೋ ಅವಳ ಪಾಡ್ಗೆ ಅವಳು ಕೆಲಸ ಮಾಡ್ಕೊಂಡು ಹೋಗ್ತಾಳೆ ನನ್ನ ಪಾಡ್ಗೆ ನಾನಿದ್ದೀನವ ನಾನೇನು ಅವಳು ಸುದ್ದಿಗೆ ಹೋಗಿಲ್ಲ ಹಾಟ್ಕೊಳ್ಳೆ ನಿಂಗೆ ಸರಿಯಾದ ಕೆಲಸ ಮಾಡ್ಬಿಡ್ತೀನಿ ನಾನು ನಿನ್ನ ಜನ್ಮಕ್ಕೆ ಬೆಂಕಿ ಕೈ ಯಾಕೆ ಹೊಟ್ಟೆ ಉಡ್ಸಿರ್ಲ ಅವಳು ಬಸ್ರಿ ಹೆಂಗ್ಸು ವಾತಾಡಿ ನಾನು ಊಟ ಉಂಡ ಕೂತಾಳೆ ಮಧ್ಯಾಹ್ನ ಎಲ್ಲ ಕರ್ಕ ಹೋಯ್ತೀನಿ ಅಂತ ಅಂದ್ಬಿಟ್ಟು ಮಧ್ಯಾಹ್ನ ಉಂಡಿಲ್ಲ ಈಗ ಈಗಲೂ ಬರ್ನಿವಲ್ಲ ಅಂತ ಉಂಡಿಲ್ಲ ಮುನ್ಸ್ಕಟ್ರೆ ಕೂತಾಳೆ ಇಷ್ಟು ಗಂಟ್ಲು ಕೂತಿದ್ದು ಇಲ್ಲೇ ಮೇ ಕೇಳ್ದಂಗೆ ಪೂಸೆ ಮಾಡಿ ಒಳಗೆ ಕಳಿಸ್ತೆ ಯಾಕೆ ಹಿಂಗೆ ಅಡಿಯ ನೀನು ಯಾಕೆ ಏನ ನಿನ್ನ ಉದ್ದೇಶ ಏನಿನ ಉದ್ದೇಶ ನನ್ನ ತಮ್ಮನ ಮಗಳನ್ನ ಮದುವೆ ಮಾಡ್ಕೊಂಡು ನನ್ನ ತಮ್ಮನ ಮಗಳನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಮಾಡ್ಕೊಂಡೆ ಆದರೆ ಈ ಥರ ಆಯ್ತದೆ ಅಂತ ನಾನು ಕನ್ಸು ಮಾಡ್ಕೊಂಡು ಅಂದ್ಕೊಂಡಿದ್ದೀರ ನಾನು ಅವ್ವ ಹಾಗಲ್ಲವ್ವ ಏನಾಗಲ್ಲ ಹಿಂಗಲ್ಲ ಹಾಂ ನೀನು ಮಾಡೋ ಕೆಲಸಗಳು ಒಂದೊಂದಲ್ಲ ಸೌಮ್ಯ ಸಾರಿ ಸೌಮ್ಯ ನೋಡಿ ನಿಮ್ಮ ಸಾರಿನ ಬೇಡ ಪೂರಿನ ಬೇಡ ನಾನು ಹೇಳ್ತೇವೆ ನನ್ನ ಜಾಸ್ತಿ ನನ್ನ ಕೋಪ ಬರ್ಸ್ಬೇಡಿ ನೀವು ಆಯಿತಾ ನೀವೆಲ್ಲೂ ಹೋಗಿದ್ರಿ ಏನು ಎಂತು ಅಂತ ನಾನು ಕೇಳಕ್ಕಿಲ್ಲ ನಾನು ಅದು ಆಗೋಗಿರೋದ್ರ ಬಗ್ಗೆನೂ ಮಾತಾಡಕ್ಕಿಲ್ಲ ನಾನು ಕೇಳೋದು ಒಂದೇ ಒಂದು ಪ್ರಶ್ನೆ ಅದೊಂದು ಉತ್ತರ ಕೊಡಿ ಸಾಕು ನೀವು ಸೌಮ್ಯ ಏನು ಹಿಂಗೆ ಇದು ಸಣ್ಣ ಪುಟ್ಟ ವಿಷಯಕ್ಕೂ ಈ ಥರ ದೊಡ್ಡದು ಮಾಡ್ತೀಯಲ್ಲ ನೀನು ಯಾಕೆ ಹಿಂಗೆ ಆಡ್ತೀಯ ನೀನು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋ ಪರಿಸ್ಥಿತಿ ಇಲ್ವ ನಿನಗೆ ಗೊತ್ತಾಗಲ್ವ ನಿನಗೆ ಪರಿಸ್ಥಿತಿಗಳು ಒಂದೇ ಥರ ಇರಲ್ಲ ಯಾವ ಪರಿಸ್ಥಿತಿಲಿ ಇದ್ದೀನೋ ಏನೋ ಅನ್ನೋದನ್ನ ಸ್ವಲ್ಪ ನಾನು ಅರ್ಥ ಮಾಡ್ಕೋಬೇಕು ಅಲ್ವಾ ಪರಿಸ್ಥಿತಿ ನಿಮ್ಮ ಪರಿಸ್ಥಿತಿ ಅರ್ಥ ಮಾಡ್ಕೊಂಡು ಕರ್ಕೊಬಂದು ಮನೇಲಿ ಇರ್ಸ್ಕೊಬಿಡತ್ತಾಗೆ ನಿನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊಂಡು ಇರ್ತೀನಿ ನಾನು ಪಾಪ ನಿನಗೂ ಒಬ್ಬರು ಇರ್ತಿ ಸಾಕಾಗಿಲ್ಲ ಇಬ್ಬಿಬ್ರು ಇರ್ತಿರ್ಬೇಕಲ್ವಾ ನಾನು ಅರ್ಥ ಮಾಡ್ಕೋಬೇಕು ನಿನ್ನ ಪರಿಸ್ಥಿತಿಯ ಸೌಮ್ಯ ಅಲ್ಲಿಡ್ ಮಾತಾಡು ನೀನು ಏನಂಗೆ ಮಾತಾಡ್ತಾ ಇದೀಯಾ ನೀನು ಏನೇಗಂತ ಇದೆಯಾ ನೀನು ನ್ಯಾಲ್ಗೆ ಬಿಗಿಡ್ದು ಮಾತಾಡು ನೀನು ಈ ಥರ ಎಲ್ಲ ಮಾತಾಡಬೇಡ ನೀನು ಯಾಕ್ರಿ ಕೋಪತ್ತದ ನಿಮಗೆ ಇರೋದು ಹೇಳೋದು ಯಾಕೆ ಕೋಪತ್ತದ ನಿಮಗೆ ಇರೋದು ಹೇಳ್ತಾ ಇದ್ದೀನಿ ಇಲ್ದೋದೆ ನಾನು ಮಾತಾಡ್ತಾ ಇಲ್ಲ ನಾನು ಇರೋದನ್ನೇ ಮಾತಾಡ್ತಾ ಇರೋದು ನಾನು ಇಲ್ದೋದು ಮಾತಾಡಕ್ಕೆ ನನಗೆ ರೂಜ್ ಬಂದಿಲ್ಲ ಯಾಕೆ ಸೌಮ್ಯ ಯಾಕೆ ಹಿಂಗೆ ಆಡ್ತಾ ಇದೆಯಾ ನೀನು ಇವಾಗ ಏನಾಯ್ತು ಅಂತ ನೋಡವ ಸ್ವಲ್ಪ ಕೆಲಸ ಬೀಳ್ತವ ಅದಕ್ಕೋಸ್ಕರ ಅಷ್ಟೇ ಅದೇ ಫೋನ್ ಮಾಡಿ ಬಗ್ಬೇಕಾಗಿತ್ತಲ್ಲ ನೀನು ಕೆಲಸ ಬೀಳ್ತು ಇನ್ನೊಂದು ದಿವಸ ಹೋಗ್ತಾಯ್ತದೆ ಬಿಡು ಅಂತ ಅದನ್ನ ಹೇಳಕ್ಕಾಯ್ತಿಲ್ವಾ ನೀನು ಹೇಳಕ್ಕಿಂತ ಹೆಚ್ಚು ಅವ್ವ ಫೋನೇ ಸ್ವಿಚ್ ಆಫ್ ಆದ್ಮೇಲೆ ಹೆಂಗ್ ಫೋನ್ ಮಾಡ್ಲಿ ನಾನು ಅಯ್ಯೋ ಇವಾಗ ನಿಮ್ಮ ಫ್ರೆಂಡ್ ತವ ಯಾತವ ಫೋನ್ ಇತ್ತಿಲ್ವಾ ನಂಬರ್ ತಗೋಬಾರ್ದಾ ಫೋನಲ್ಲಿ ತಾನೆ ಇದ್ದಿದ್ದು ನಂಬರು ಅಲ್ಲೇ ಅರ್ಥ ಮಾಡ್ಕೊಳ್ಳಿ ನಿಮ್ಮ ನಂಬರ್ ಏನು ಅಂತ ನನಗೆ ಗೊತ್ತು ಬಾಯಲ್ಲೇ ಮನ್ಸಲ್ಲೇ ಮಡಿಕೊಂಡಿದ್ದೀನಿ ನಿಮ್ಗೆ ಗೊತ್ತಿಲ್ಲ ನೋಡಿ ಅಲ್ಲೇ ಗೊತ್ತಾಯ್ತದೆ ನೀವು ಎಷ್ಟು ಮಟ್ಟ ನನ್ನ ಹೆಂಡತಿ ಅಂತ ಅನ್ಕೊಂಡಿದ್ದೀರಿ ಅಂತ ಸೌಮ್ಯ ಭಾಳ ಅತಿ ಆಗ್ತಾ ಇದೆ ನಿಂದು ಮಾತು ಏನು ಮಾತಾಡ್ತಾ ಇದೆಯಾ ನನಗೆ 120 ಟೆನ್ಷನ್ ಇರುತ್ತೆ
ಅದೆಲ್ಲ ಬಿಟ್ಟು ನಿನ್ನ ನಂಬರ್ ನಾನು ನೆನಪಲ್ಲಿ ಇಟ್ಕೊಳ್ಳೋಕ್ಕಾಗುತ್ತಾ? ಬೇಕಾದ್ರೆ ಎಲ್ಲ ನೆನಪಲ್ಲಿ ಇಟ್ಕೋಬೋದು. ಇರ್ತೀಯ ನಾನು ಅವಳೇನಾದ್ರೂ ನೀವು ಮಾಡ್ತಿರ್ಬೇಕಾದ್ರೆ ನನ್ನ ನಂಬರ್ ಯಾವ ಲೆಕ್ಕ ನಿಮಗೆ? ಯಾವುದೊಂದಿಗೂ ವಟ ವಟ ಅಂದ್ಬಿಟ್ಟು ನಿನ್ಗೆ ಏನು ಬರಲ್ಲ. ನಿನಗೆ ಏನಾದರೂ ಮಾಡ್ಕೊ. ಹ್ಞೂ ಏನಾದರೂ ಮಾಡ್ಕೊತೀನಿ, ಏನಾದರೂ ಮಾಡೋಕ್ಕೆ ನಾನು ಕಾಯ್ತಾ ಇದ್ದು. ಏನು ನಿನ್ನ ಮಾತನಾಡ್ತಾ? ಸುಮ್ಮನೆ ನಾನು ಮಾತಾಡ್ತೀನಿ ಅಲ್ವಾ, ನಾನು ಮಾತಾಡ್ತೀನಿ ಸುಮ್ಕಿರವ. ಇಲ್ಲ ಕಣತೆ, ನಾನು ನಿಜಕ್ಕೂ ನನಗೆ ಸಹಿಸಿ ಸಾಕಾಗದು ನನಗೆ. ಥೂ, ಇನ್ನು ನಾನು ತಾಳ್ಮೆ ತಗೊಳ್ಳೋದ್ರಲ್ಲಿ ಅರ್ಥವೇ ಇಲ್ಲ. ಅಷ್ಟೆಲ್ಲ ಆಗೋದು ಹಿಂಗೆ ಇಷ್ಟು ಮತ್ತೆ ಮತ್ತೆ ಏನು ತಪ್ಪು ಮಾಡ್ತಾನೆ, ಮನ್ಸ ತಪ್ಪು ಮಾಡ್ತಾನೆ, ಯಾರೂ ಇರೋಕ್ಕಿಲ್ಲ. ಹಂಗೆ ಅನ್ಕೊಂಡು ಪದೇ 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 ಅದನ್ನೇ ಮಾಡಿದಾಗ ನಾನು ಮನ್ಸಿನಿ, ನನಗೂ ಭಾವನೆಗಳವೆ, ನನಗೂ ಅರ್ಥ ಆಯ್ತದೆ. ಅಷ್ಟು ಮುಂಚೆಗೆ ಅಷ್ಟು ಚೆನ್ನಾಗಿದ್ರು. ಅವಳು ಯಾವಾಗ ಬಂದು ಕೆಲಸ ಸೇರ್ಕೊಂಡ್ಲು ಆವಾಗಲೇ ಬದಲಾದ್ರು ಇವರು. ಸುಮ್ಮನೆ ವಿಷಯ ಗೊತ್ತಿಲ್ಲದೇ ಮಾತಾಡಬೇಡ ನೀನು. ಹೇಳ್ತಾ ಇದ್ದೀನಿ ಕೇಳು. ಯಾವುದೇ ಕಾರಣಕ್ಕೂ ಅವಳಿಗೂ ನನಗೂ ಯಾವುದೇ ಥರದ ಸಂಬಂಧನೂ ಇಲ್ಲ. ಸುಮ್ಮನೆ ಇಲ್ದವದೆಲ್ಲ ಕಲ್ಪನೆ ಮಾಡಿ ಮಾತಾಡೋದನ್ನ ನಿಲ್ಲಿಸು ನೀನು. ಏನು ಮಾತಾಡ್ತಾರೆ ನನಗೆ ಅವೆಲ್ಲ ಬೇಡ ಕಣ್ರಿ. ನಾನು ಹೇಳೋದು ಒಂದೇ ಒಂದು, ನಿಮಗೆ ನಾನು ಬೇಕಾ ಇಲ್ಲ ಅವಳು ಬೇಕಾ? ಏಯ್, ಏನು ಕೇಳ್ತಾ ಇದ್ದೀನಿ ನೀನು? ಏನಂತ ಇದ್ದೀನಿ ನೀನು? ನನ್ನ ಅವಳು ಬೇಕು ಅಂತ ಹೇಳೋದು ನೀನೇ ಬೇಕು ನನಗೆ. ಮತ್ತೊಂದು ಕೆಲಸ ಮಾಡಿ, ನಾನೇ ಬೇಕಲ್ವಾ? ಕೆಲಸ ಬಿಟ್ಬಿಟ್ಟು ಇಲ್ಲೇ ಇರಿ. ಅಲ್ಲ ಕಣೆ, ಕೆಲಸ ಬಿಟ್ಟು ನಾನು ಇಲ್ಲೇನು ಮಾಡಲಿ? ಜಮೀನಿಲ್ವಾ ವ್ಯವಸಾಯ ಮಾಡಿಸಿ? ಏನು ಸೌಮ್ಯ, ಏನು ಹಿಂಗೆ ಹೇಳ್ತೀಯ? ಇಷ್ಟೊಂದು ಸಹ ಓದಿ ಕೆಲಸ ತಗೊಂಡು ಒಳ್ಳೆ ಕೆಲಸ ಸಿಕ್ಕಿರ್ಬೇಕಾದ್ರೆ ಒಳ್ಳೆ ಪ್ರಮೋಷನಲ್ಲಿ ಇದ್ದೀನಿ ಇವಾಗ. ಇಷ್ಟೆಲ್ಲ ಆದಮೇಲೆ ಇವಾಗ ಬಂದು ಹೊಲ ಉತ್ಕೊಂಡಿರಲ್ಲ ನಾನು. ಏನು ಹಿಂಗೆ ಅಂತ ಇದೆಯಾ ನೀನು? ಮತ್ತೆ ಬಿಡಿ, ಮತ್ತೆ ನಿಮಗೆ ಕೆಲಸನೇ ಹೆಚ್ಚಾದ್ಮೇಲೆ ನನ್ನೇ ಬಿಟ್ಬಿಡಿ ನೀವು. ನಿಮಗೆ ನಾನು ಹೇಳ್ತೀನಿ ಕೇಳ್ಕೊಳ್ಳಿ. ನಿಮಗೆ ಕೆಲಸ ಬೇಕು ಅಂದರೆ ನಾನು ಬಿಟ್ಬಿಡಿ, ನಾನು ಬೇಕು ಅಂದರೆ ಕೆಲಸ ಬಿಟ್ಬಿಡಿ ಅಷ್ಟೇ. ಯಾವ ಐಡಿಯಾ ಇನ್ನೇನು ಇಲ್ಲ. ಸುಮ್ಮನೆ ವಾದ ಮಾಡೋಕ್ಕೂ ನನಗೆ ಇಷ್ಟ ಇಲ್ಲ. ನನಗೆ ಭಾಳ ಮನ್ಸಿಗೆ ನೋವಾಗದೆ ನನಗೆ. ನನ್ನ ಮನಸ್ಥಿತಿನೂ ಅರ್ಥ ಮಾಡ್ಕೊಳ್ಳಿ ನೀವು. ಏನೇ ಅರ್ಥ ಮಾಡ್ಕೋತಾರೆ? ಒಳ್ಳೆ ಯಾವ ಥರ ಆಡ್ತೀನಿ ನೋಡು. ಸುಮ್ಮನೆ ನಡಿ ನೀನು. ಎಲ್ಲಿ ಹೋಗೋಣ ನಾನು? ಎಲ್ಲೂ ಹೋಯ್ಕಲ್ಲ. ನಾನು ತೀರ್ಮಾನ ಆಗಲೇಬೇಕು ಇವತ್ತು. ನಾನುವೇ ನಿಮ್ಮ ಸಹಿಸಿ ಸಾಕಾಗದೆ. ನಾನು ಬೇಕು ಅಂದರೆ ನೀವು ಇಲ್ಲಿರಿ, ಇಲ್ವಾ? ಹೋಗಿ ನೀವು ಕೆಲಸಕ್ಕೆ ನನ್ನ ಮನೆಗೆ ಹೋಯ್ತೀನಿ. ಏನು ಬ್ಲಾಕ್ ಮೇಲ್ ಮಾಡ್ತಾ ಇದೆಯಾ? ಭಯ ಪಡಿಸ್ತಿದ್ದೀಯೇನೆ? ಹೋಯ್ತೀಯೇನೆ? ಹೋಗೆ ಹೊಡಿಯತ್ತೆ ನೋಡಿ. ಒಂದು ದಿವಸ ನಮ್ಮ ಮನೆಗೆ ಹೋಗ್ಬಿಡ್ತಿದ್ದಿಲ್ಲ, ಈಗ ಹೆಂಗಂತ ಇದ್ದಾರೋ ಅಂತ. ಎಲ್ಲಿ ಹೋಗ್ಬೇಕು? ಹೋಗ್ಬಿಡ್ಲ ಅವಳು? ಹೋಗ್ಬಿಡ್ಲಲ್ಲ. ವಾ, ನಿನ್ಗೆ ಗೊತ್ತಾಗಲ್ಲ, ಸುಮ್ಮನಿರು. ಮತ್ತು ಅವಳು ಒಂದಂಗೆಲ್ಲ ಅನ್ಸ್ಕೊಳಕ್ಕಾಗತ್ತವ? ಇಲ್ದವದಲ್ಲಿ ಹೇಳ್ತಾಳೆ, ನಾನು ಒಪ್ಕೊಳಕ್ಕಾಗುತ್ತಾ? ತಿರ್ಗಾ ಹೇಳ್ತೀಯಲ್ಲ ನೀನು. ಅವಳು ಒಂದಂಗೆಲ್ಲ ಅನ್ಸ್ಕೊಳಕ್ ನಾನು ರೆಡಿ ಇಲ್ಲವ. ತಿರ್ಗಾ ಮಾತಾಡ್ತೀರ ಆಚೆ ಆಗ್ಬೇಕು ಈ ಥರ ಎಲ್ಲ ಮಾತಾಡಕ್ಕೆ. ಏನು ಮಾತು ಅಂತ ಆಡ್ತಾಳೆ ನೋಡು. ಸರಿ ಬಿಡಿ, ಈಗ ಹೇಳಿದ್ರಲ್ಲ ಇನ್ನೇನು. ಹೋಯ್ಕಿಲ್ಲ ತಾಗಿ ಕೆಲಸಕ್ಕೆ ಹೋಗ್ದಾರ ಆಯ್ತದೆ. ಏನಿಲ್ಲ ಅದರಿಂದ ಏನಿಲ್ಲ, ಆರಂಭ ಮಾಡ್ಸ್ಕೊಂಡು ಆಳ್ಕಾಲ್ ಕಟ್ಕೊಂಡು ಮಾಡ್ಕೊಂಡು ಹೋಗಲ್ಲ ಮರೆಯ. ಏನು ನೀವು ಥರ ಸಂಬಳನೇ ಹಚ್ಕೊತಿಲ್ಲ ನಾವು. ನೋಡವ, ನಾನು ಇಷ್ಟು ವರ್ಷ ಕೆಲಸ ಮಾಡಿ ಇಷ್ಟೆಲ್ಲ ಇದು ಮಾಡಿ ನಾನು ಇವಾಗ ಕೆಲಸ ಬಿಡಕ್ಕೆ ರೆಡಿ ಇಲ್ಲ. ಇವಳೇನೋ ಕೂತ್ ಹೆಂಗೆ ಆಡ್ತಾಳೆ ಅಂದ್ರೆ ನೀನು ಹಂಗೆ ಆಡ್ತೀರವ. ಕೂತ್ಕಲ್ಲ ಬಾಯಿ ಮುಚ್ಕೊಂಡು. ನೀವು ಹಾಡೋದು ಹಂಗೆ, ಅವ್ರು ಹಾಡೋದು ಹಂಗೆ, ಏನಾರು ಮಾಡ್ಕೊಗ್ರಪ್ಪ. ನಮ್ಗೇನು ಹೇಳಿ ಒಟ್ಟು ನಮ್ಗೆ ಲೂಜ್ ಬರ್ಸಕ್ಕೆ ನಿಮ್ಗೆ ಸಮಾಧಾನ ಇಲ್ಲ. ನೀನಾಗ ಟೆನ್ಷನ್ ತಗತ್ತೀಯ, ಸುಮ್ಮನಿರವ. ಅವಳಿಗೆ ಎಷ್ಟು ಹೇಳಿದ್ರು ಅಷ್ಟೇ ಅರ್ಥ ಆಗಲ್ಲ. ಅಯ್ಯೋ ಮಗ, ಇದೇನಿತ್ತು? ಇಷ್ಟೊತ್ತಲ್ಲಿ ಎಲ್ಲೋದಿ? ಅಲ್ಲ 11:30 ಆಗತ್ತೆ. ರಾತ್ರಿ 11:30 ಹೋತಾರ. ಇಷ್ಟೊತ್ತಲ್ಲಿ ಎಲ್ಲೋದಿ ನೀನು? ನಾನು ಹೋಯ್ತೀನಿ, ನಾನು ಬಿಡಿ. ನಡಿಯ ಒಳಗಡೆ, ಸುಮ್ಮನೆ ಆಡ್ಬಾರ್ದು, ಅವತಾರ ಆಡ್ಬೇಡ. ಬಿಡಿ, ನಿಮ್ಮ ಪೂಸಿನ ಬೇಡ, ಏನು ಬೇಡ. ಅತ್ತೆ ಆಯ್ತು, ಇಷ್ಟೊತ್ತಲ್ಲಿ ಹೋಯ್ಕಿಲ್ಲ. ಬೆಳಿಗ್ಗೆ ನಿಮ್ಮ ರೂಮಲ್ಲಿ ಮಲ್ಕೊತೀನಿ. ಬೆಳಿಗ್ಗೆ ನಾನು ಎದ್ದೋಯ್ತೀನಿ. ಮಗ ಯಾಕೆ ಹಿಂಗಡಿಯೇ ನೋಡು. ನಿಮ್ಮ ಅಪ್ಪನಿಗೆ ಮಕ ತೋರ್ದಂಗೆ ಆಯ್ತದೆ ಕಣ್ಮಗ. ನಾನು ನಿನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊತೀನಿ ಅಂತ ಭರವಸೆ ಕೊಟ್ಬಿಟ್ಟಿದೆ ಕಣವ. ಈ ನನ್ನ ಮಕ್ಕಳು ಈ ಥರ ಬುದ್ಧಿ ಕಲ್ತಾರಂತ ನಂಗೆ ಏನು ಗೊತ್ತು. ನೋಡು, ನಾನು ಚೆನ್ನಾಗಿಲ್ವ ನಿನ್ಕೊಟ್ಟೆ? ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಂಡಿಲ್ವಾ? ಸುಮ್ಮನಿರು, ಹೋಗ್ಬೇಡ. ಕಟ್ಕೊಂಡಿರೋ ಗಂಡನಿಂದ ಪ್ರೀತಿ ಸಿಗ್ದೋದ್ಮೇಲೆ ಯಾಕೆ ಇರಬೇಕು ಹೇಳಿ? ಏನೇ ಕಮ್ಮಿ ಮಾಡಿದ್ದೀನಿ ನಿನಗೆ? ನಾನು ಏನು ಕಮ್ಮಿ ಮಾಡಿದ್ದೀನಿ? ನೀನು ಕೇಳಿದೆಲ್ಲ ಕೊಡ್ಸಲ್ವ ನಾನು? ನೀವು ಕೊಡ್ಸೋದು ಬೇಡ, ನಾನು ಇಸ್ಕೊಳ್ಳೋದು ಬೇಡ, ಬಿಡಿ. ಅತ್ತೆ ನಾನು ಮಲ್ಕೊತೀನಿ, ಬೆಳಿಗ್ಗೆ ಅಷ್ಟೊತ್ತಿಗೆ ಹೋಯ್ತೀನಿ. ಸೌಮ್ಯ ಅವ್ವ, ಹೇಳವ ನೀನಾದ್ರು. ಹೊರತಿಗ ಮುಚ್ಕೊಂಡು ನನಗೇನು ಹೇಳ್ಬಿಡಿ ಕಣ್ರಪ್ಪ. ನಿಮ್ಮ ಇಷ್ಟ ಹೆಂಗೆ ಬರ್ತದೆ ಹಂಗೆ ಮಾಡ್ಕೊಳ್ಳಿ. ನಾವೇನು ಮಾಡವ? ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.